ವೀಕ್ಷಕರೇ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಲೋಕವನ್ನೇ ಕಾಯುತ್ತಿರುವ ಪರಮೇಶ್ವರನ ಬಗ್ಗೆ ನಾವು ನೋಡೋಣ. ಅದಕ್ಕಿಂತ ಮುಂಚೆ ನೂತನ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಿಂದೂ ಧರ್ಮದಲ್ಲಿ ಶಿವನು ದೇವಾದಿದೇವ ಎಂದೇ ಲೋಕಪ್ರಸಿದ್ಧಿಯಾಗಿದ್ದಾನೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂಬ ತ್ರಿದೇವರಲ್ಲಿ ಮಹೇಶ್ವರನೇ ಹೆಚ್ಚು ಶಕ್ತಿಶಾಲಿ ಎಂದು ನಂಬಲಾದ ಕಾರಣ ಇತರ ದೇವರುಗಳು ಸಂಕಟದಲ್ಲಿದ್ದಾಗ ಶಿವನ ಸಹಾಯವನ್ನ ಬೇಡೋದು ಹಲವು ಪುರಾಣಗಳಲ್ಲಿ ಕಾಣಬಹುದು. ಶಿವನನ್ನ ಭಕ್ತರು ಹಲವಾರು ಹೆಸರುಗಳಿಂದ ಕರೀತಾರೆ. ಅವುಗಳಂದ್ರೆ ಮಹಾದೇವ, ಮಹಾಯೋಗಿ, ಪಶುಪತಿ, ನಟರಾಜ, ಭೈರವ, ವಿಶ್ವನಾಥ, ಭಾವ, ಭೋಲೆನಾಥ ಇತ್ಯಾದಿ. ಅತಿ ಪರಾಕ್ರಮಿಯಾಗಿದ್ರೂ ಅಗತ್ಯ ಬೀಳದೆ ಉಪಯೋಗಿಸದೆ, ಭವ್ಯತೆಯಲ್ಲಿರುವ ಅವಕಾಶವಿದ್ರೂ ಸರಳವಾಗಿ ಹಿಮ ಪ್ರದೇಶದಲ್ಲಿ ನೆಲೆಸುತ್ತಾ, ವಜ್ರ ವೈಡೂರ್ಯಗಳಿಂದ ಭೂಷಿತನಾಗಬಹುದಾದರೂ ಸರಳ ಉಡುಗೆಗಳಿಂದ ಭಕ್ತನ ನೆರವಿಗೆ ಸದಾ ಧಾವಿಸುವ, ಕೋಪಗೊಂಡರೆ ಭೂಮಿಯನ್ನೇ ಸುಟ್ಟು ಬಿಡುವ ಸಾಮರ್ಥ್ಯ ಇರುವ ಶಿವ ಇತರ ದೇವರುಗಳಿಗಿಂತ ಭಿನ್ನನೂ ಜಟಿಲನೂ ಆಗಿದ್ದಾನೆ. ತ್ರಿಮೂರ್ತಿಗಳ ಶಕ್ತಿಯನ್ನು ಅಳೆಯುವುದಾದ್ರೆ ಮೊದಲು ಶಿವ, ಬಳಿಕ ಬ್ರಹ್ಮ ಮತ್ತು ನಂತರದ ಸ್ಥಾನದಲ್ಲಿ ವಿಷ್ಣು ನಿಲ್ತಾರೆ. ಶಿವನಲ್ಲಿ ಲೋಕವನ್ನೇ ವಿನಾಶಗೊಳಿಸುವ ಶಕ್ತಿ ಇದ್ರೂ ಈ ಶಕ್ತಿಯನ್ನು ಎಂದಿಗೂ ಆತ ತನ್ನ ತಪ್ಪು ಕೆಲಸಗಳಿಗೆ ಬಳಸಿಲ್ಲ. ದುಷ್ಟರ ವಿನಾಶ ಮತ್ತು ದುಷ್ಟ ಶಕ್ತಿಯನ್ನು ನಿವಾರಿಸಲು ಈ ಶಕ್ತಿಯನ್ನು ಬಳಸುವ ಶಿವ ಹಲವು ಬಾರಿ ಮಾತ್ರ ತನ್ನ ಶಕ್ತಿಯನ್ನು ಬಳಸಿದ್ದಾನೆ. ಶಿವನ ರೂಪವನ್ನು ಪುರಾಣಗಳಲ್ಲಿ ವಿವಿಧ ರೂಪಗಳಲ್ಲಿ ವಿವರಿಸಲಾಗಿದೆ. ಮೂಲ ರೂಪದಲ್ಲಿ ಶಿವನಿಗೆ 4 ಕೈ, 4 ಮುಖ ಮತ್ತು 3 ಕಣ್ಣುಗಳಿರುವಂತೆ ವರ್ಣಿಸಲಾಗಿದೆ. ಈ 3ನೇ ಕಣ್ಣು ಹಣೆಯಲ್ಲಿದ್ದು ಸದಾ ಮುಚ್ಚಿರುತ್ತೆ. ಈ 3ನೇ ಕಣ್ಣೇ ಲೋಕ ವಿನಾಶಗೊಳಿಸಲು ಶಕ್ಯವಿರುವ ಪ್ರಬಲ ಬೆಳಕಿನ ಕಿರಣವನ್ನ ಹೊಂದಿದೆ ಎಂದು ಹೇಳಲಾಗಿದೆ. ಈ ಕಿರಣಗಳಿಗೆ ಸಕಲವನ್ನೂ ನಾಶಗೊಳಿಸುವ ಶಕ್ತಿ ಇದೆ. ಹಿಂದೂಗಳ ಇನ್ನೊಂದು ಪವಿತ್ರ ಗ್ರಂಥವಾದ ವೇದಗಳಲ್ಲಿಯೂ ಶಿವನನ್ನ ಲೋಕ ವಿನಾಶಕನೆಂದೇ ಬಣ್ಣಿಸಿದ್ದು ರುದ್ರ ಎಂಬ ಹೆಸರಿನಿಂದ ಉಲ್ಲೇಖಿಸಲ್ಪಟ್ಟಿದೆ. ರುದ್ರ ಎಂದರೆ ಚಂಡಮಾರುತದ ಅಧಿಪತಿ ಎಂಬ ಅರ್ಥವನ್ನ ನೀಡುತ್ತೆ. ಶಿವನ ಜನನದ ಬಗ್ಗೆ ಒಂದು ಕುತೂಹಲಕಾರಿ ಕಥೆ ಇದೆ. ಒಂದಿನ ಬ್ರಹ್ಮ ಮತ್ತು ವಿಷ್ಣು ತಮ್ಮಿಬ್ಬರಲ್ಲಿ ಬಲಶಾಲಿ ಯಾರು ಎಂಬ ವಿಷಯದ ಬಗ್ಗೆ ಚರ್ಚಿಸ್ತಾ ಇರ್ತಾರೆ. ಆ ಸಮಯದಲ್ಲಿ ಅವರ ಎದುರು ಅತ್ಯಂತ ಎತ್ತರವಾದ ಮತ್ತು ಪ್ರಕಾಶವಾದ ಬೆಳಕಿನ ಕಂಬವೊಂದು ಪ್ರತ್ಯಕ್ಷ ಆಗತ್ತೆ. ಇದರ ಬೇರುಗಳು ಪಾತಾಳಕ್ಕೂ ಮರದ ತುದಿ ಆಕಾಶಕ್ಕಿಂತಲೂ ಮೇಲೆ ವ್ಯಾಪಿಸಿರುತ್ತೆ. ಈ ಕಂಬದ ಬಗ್ಗೆ ಕುತೂಹಲಗೊಂಡ ಬ್ರಹ್ಮ ಮತ್ತು ವಿಷ್ಣು ಇದರ ಬುಡ ಮತ್ತು ತುದಿ ಎಲ್ಲಿದೆ ಅಂತ ತಿಳಿದುಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾರೆ. ಬ್ರಹ್ಮ ಒಂದು ಅಂಶದ ರೂಪವನ್ನ ತಾಳಿ ಕಂಬದ ತುತ್ತ ತುದಿಗೆ ಹಾರಿ ಹೋದ್ರೆ, ವಿಷ್ಣು ಒಂದು ಕಾಡು ಹಂದಿಯ ರೂಪವನ್ನ ತಾಳಿ ಭೂಮಿಯ ಸುರಂಗ ಕೊರೆಯುತ್ತಾ ಪಾತಾಳದತ್ತ ಸಾಕ್ತಾನೆ. ಆದ್ರೆ ಇವರ ಸಾಮರ್ಥ್ಯಕ್ಕೂ ಮೀರಿ ಈ ಕಂಬ ಬೆಳೆದಿರೋದ್ರಿಂದ ಇದರ ತುದಿ ಮತ್ತೆ ಬುಡವನ್ನ ತಲುಪಲಾಗದೆ ಸೋತು ಇಬ್ರು ಭೂಮಿ ಮೇಲೆ ಹಿಂದಿರುಗ್ತಾರೆ. ಬಳಿಕ ಆ ಕಂಬದಲ್ಲಿ ಒಂದು ಬಿರುಕು ಮೂಡಿ ಆ ಬಿರುಕಿನಿಂದ ಶಿವ ಹೊರಬರ್ತಾರೆ. ಶಿವನ ಈ ಪರಾಕ್ರಮ ಮತ್ತು ಅಪರಿಮಿತ ಶಕ್ತಿಯನ್ನ ಕಂಡ ಇಬ್ಬರು ತಮಗಿಂತಲೂ ಶಕ್ತಿಶಾಲಿಯಾದ ದೇವರು ಎಂದು ಶಿವನನ್ನ 3ನೇಯವನಾಗಿ ಸೇರಿಸ್ಕೊಳ್ತಾರೆ. ಆದ್ದರಿಂದಲೇ ತ್ರಿಮೂರ್ತಿಗಳ ಹೆಸರು ಹೇಳುವಾಗ ಮೊದಲು ಬಂದ ಕಾರಣ ಬ್ರಹ್ಮ ವಿಷ್ಣುರವರ ಹೆಸರನ್ನ, ನಂತರ ಬಂದ ಕಾರಣದಿಂದ ಮಹೇಶ್ವರ ಎಂಬ ಹೆಸರನ್ನ ಕರೆಯಲಾಗಿದೆ. ಶಿವನು ವಾಸವಾಗಿರುವುದು ಹಿಮಾಲಯದ ಶ್ವೇತ ವಾತಾವರಣದಲ್ಲಿ. ಭೇಟಿ ನೀಡುವುದು ಸ್ಮಶಾನಗಳಿಗೆ. ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಕುತ್ತಿಗೆಯಲ್ಲಿ ನಾಗರ ಹಾವಿನ ಮಾಲೆ, ತಲೆಯಲ್ಲಿ ಬಂಧಿತವಾದ ಗಂಗೆ, ಶಿಕೆಯಲ್ಲಿ ಚಂದ್ರ. ಇವನ ಹಿಂಬಾಲಕರು ಭಯ ಹುಟ್ಟಿಸುವ ಭೂತಗಳು. ಶಿವನಲ್ಲಿ ಸಹಾಯ ಬೇಡಿ ಧಾವಿಸುವವರು ಮನುಷ್ಯರಿಗಿಂತಲೂ ಇತರ ದೇವರುಗಳ ಸಂಖ್ಯೆಯೇ ಹೆಚ್ಚು. ಸಾಮಾನ್ಯವಾಗಿ ಹಿಮಾಲಯದ ಬೆಟ್ಟಗಳ ಮೇಲೆ ಸದಾ ಧ್ಯಾನಾಸಕ್ತನಾಗಿರುವ ಶಿವ ತನ್ನ ಭಕ್ತರ ಮೊರೆಯನ್ನ ಕೇಳಿ ಅವರ ಸಹಾಯಕ್ಕೆ ಯಾವಾಗಲೂ ಧಾವಿಸ್ತಾರೆ. ದುಷ್ಟರ ಕಾಟವನ್ನ ತಾಳಲಾರದೆ ಶಿವನಲ್ಲಿ ಮೊರೆ ಇಡುವ ಭಕ್ತರ ರಕ್ಷಣೆಗೆ ಧಾವಿಸುವ ಶಿವ ದುಷ್ಟರ ರುಂಡವನ್ನ ಚಂಡಾಡ್ತಾನೆ. ಪ್ರಸನ್ನನಾಗಿದ್ದಾಗ ತಾಂಡವ ನೃತ್ಯ ಮಾಡುವ ಶಿವ ಭಕ್ತರ ಮನದಲ್ಲಿರುವ ಭಯವನ್ನ ನಿವಾರಿಸ್ತಾರೆ. ಲೋಕ ಉಳಿಸಲು ವಿಷಕಂಠನಾದ ಶಿವ. ಪುರಾಣಗಳ ಪ್ರಕಾರ ಒಮ್ಮೆ ಸರ್ಪಗಳ ದೇವತೆಯಾದ ವಾಸುಕಿ ತನ್ನ ವಿಷದಿಂದ ಲೋಕವನ್ನು ವಿನಾಶಗೊಳಿಸಲು ಹೊರಟಾಗ ದೇವತೆಗಳು ಈ ವಿಷದಿಂದ ರಕ್ಷಿಸಲು ಶಿವನ ಮೊರೆ ಹೋಗ್ತಾರೆ. ಆಗ ಸಹಾಯಕ್ಕೆ ಧಾವಿಸಿದ ಶಿವ ಈ ವಿಷವನ್ನು ಕುಡಿದು ತನ್ನ ಗಂಟಲಿನಲ್ಲಿಟ್ಟುಕೊಂಡು ಲೋಕವನ್ನು ರಕ್ಷಿಸ್ತಾನೆ. ಈ ವಿಷದ ಕಾರಣ ಶಿವನ ಗಂಟಲು ನೀಲಿ ಬಣ್ಣದಾಗಿದೆ. ಶಿವನ ಎಲ್ಲಾ ಚಿತ್ರಗಳಲ್ಲಿ ಇದೇ ಕಾರಣಕ್ಕೆ ಗಂಟಲನ್ನ ಗಾಢ ನೀಲಿ ಬಣ್ಣಗಳಲ್ಲಿ ಚಿತ್ರಿಸಲಾಗಿದೆ. ಭೂಮಿಗೆ ಶಿವ ನೀಡಿರುವ ಇನ್ನೊಂದು ಉಪಯೋಗ ಏನು ಅಂದ್ರೆ ಗಂಗಾ ನದಿ ಹರಿವನ್ನ ಹತೋಟಿಯಲ್ಲಿಟ್ಕೊಂಡಿರೋದು. ಮೊದಲು ಕೇವಲ ಸ್ವರ್ಗಲೋಕದಲ್ಲಿ ಮಾತ್ರ ಹರಿಯುತ್ತಿದ್ದ ಗಂಗೆಯನ್ನ ಭಾಗೀರಥನ ತಪಸ್ಸಿನ ಕಾರಣ ಭೂಮಿಗೆ ಇಳಿಸಲಾಯಿತು. ಆದ್ರೆ ಈ ರಭಸ ಎಷ್ಟಿತ್ತಂದ್ರೆ ಲೋಕವನ್ನೇ ಕೊಚ್ಕೊಂಡು ಹೋಗುವಷ್ಟು. ಆಗ ಶಿವ ಈ ಹರಿವನ್ನ ತನ್ನ ಜಡೆಯಲ್ಲಿ ಬಂಧಿಸಿ ಕೂದಲುಗಳ ನಡುವಿನಿಂದ ಕೇವಲ ನಿಯಂತ್ರಿತ ಪ್ರಮಾಣದಲ್ಲಿ ಮಾತ್ರ ನೀರು ಹಿಮಾಲಯದಿಂದ ಇಳಿದು ಹೋಗುವಂತೆ ಮಾಡ್ತಾರೆ. ಇದಿಷ್ಟು ಶಿವನ ಬಗ್ಗೆ ವಿವರಣೆ. ನಿಮಗೆ ಮತ್ತಷ್ಟು ವಿಡಿಯೋ ಶಿವನ ಬಗ್ಗೆ ಬೇಕು ಅಂದರೆ ಕಮೆಂಟ್ ಮಾಡೋದ್ರ ಮೂಲಕ ನನಗೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದು ನನಗೆ ಹಲವಾರು ವಿಡಿಯೋಗಳನ್ನ ಮಾಡೋದಕ್ಕೆ ಇನ್ಸ್ಪೈರ್ ಮಾಡುತ್ತೆ. ಥ್ಯಾಂಕ್ ಯು.